ಹಾಯ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಕನ್ಯಾ ಕುಡಿ ಅಥವಾ ಸ್ವಾರ್ಲಿ ಕುಡಿ ಅಂತ ಹೇಳ್ತಾರೆ. ಇದನ್ನ ತಂಬಳಿ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಒಳ್ಳೇದು ಕೂಡ ಆರೋಗ್ಯಕ್ಕೆ. ಇದನ್ನ ಕೆಲವೊಂದು ಜನರಿಗೆ ಇದನ್ನ ಯೂಸ್ ಮಾಡೋದೇ ಗೊತ್ತಿರಲ್ಲ. ಇದೇ ಎಲೆಯಿಂದ ಕಟ್ನೆ ಕೂಡನು ಮಾಡ್ತಾರೆ. ಮಳೆಗಾಲದಲ್ಲೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಇದು. ನೋಡಿ, ಎಲೆ ಈ ತರ ಇರುತ್ತೆ ಇದು. ಇದನ್ನ ಈಗ ನಾನು ಫಸ್ಟ್ ಒಂದು ಚಿಕ್ಕ ಬಾಂಡ್ಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪನೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತೀನಿ. ಜೀರಿಗೆ ಹಾಕೊಂಡು ಒಂದು 30 ಸೆಕೆಂಡ್ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು ಜೀರಿಗೆನ. ಜೀರಿಗೆ ಫ್ರೈ ಸ್ವಲ್ಪ ಆದ ನಂತರ ಇದಕ್ಕೆ ಕಾಳು ಮೆಣಸನ್ನ ಒಂದು 4 ರಿಂದ 5 ಕಾಳು ಮೆಣಸನ್ನ ಹಾಕೊಳ್ತೀನಿ ಇದಕ್ಕೆ ನಾನು. ಇದಕ್ಕೆ ನೀವು ಬೇಕಾದ್ರೆ ಹಸಿಮೆಣಸನ್ನು ಕೂಡ ಹಾಕೊಳ್ಬಹುದು, ಆದ್ರೆ ನಾನು ಹಸಿಮೆಣಸು ಬೇಡ ಅಂತ ಹಾಕೊಳ್ತಾ ಇಲ್ಲ. ನೋಡಿ, ಎಲೆನ ಹಾಕೊಳ್ತಾ ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿರೋದನ್ನ. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಕಲರ್ ಚೇಂಜ್ ಆಗ್ಬೇಕು. ಇದು ಕಲರ್ ಚೇಂಜ್ ಆಗೋ ತನಕನೂ ಕೂಡ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಗ ಫ್ರೈ ಆಗ್ಬಿಡುತ್ತೆ ಇದು, ಜಾಸ್ತಿ ಟೈಮ್ ತಗೊಳಲ್ಲ. ಒಂದು 3-4 ನಿಮಿಷದೊಳಗಡೆ ಫ್ರೈ ಆಗ್ಬಿಡುತ್ತೆ ಇದು. ಈ ತರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತರ ಫ್ರೈ ಮಾಡ್ಕೊಳ್ತಾ ಇರ್ಬೇಕು. ನನ್ನ ಚಾನಲ್ ನೀವು ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಆಗಲಿ, ಹಳ್ಳಿ ಅಡಿಕೆಗಳನ್ನಾಗಲಿ ನಿಮ್ಗೆ ಅಪ್ ಟು ಡೇಟ್ ಬರ್ತಾ ಇರುತ್ತೆ. ಇದೀಗ ನೋಡಿ ಫ್ರೈ ಆಗ್ತಾ ಬಂದಿದೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಇದನ್ನ ಈಗ ನಾನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ ನಂತರ ಇದು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗಾಗಿ ಈಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೆನೆ ಫ್ರೈ ಮಾಡಿ ಇಟ್ಕೊಂಡಿರುವಂತ ಈ ಕನ್ನೆ ಕುಡಿಯಲ್ಲಿನೂ ಕೂಡ ನಾನು ಹಾಕೊಳ್ತೀನಿ. ಇದ್ರ ಜೊತೆಗೆ ನಾನು ಮೊದಲೇನೆ ಕನ್ನೆ ಕುಡಿಯಲ್ಲಿನ ಹಾಕೊಂಡಿದ್ದೀನಿ. ನೀವು ಯಾವ ತರ ಬೇಕಾದ್ರೂ ಹಾಕೊಳ್ಬಹುದು. ಜಾಸ್ತಿ ಕಾಯಿ ಹಾಕೊಳ್ಬಾರ್ದು, ತಂಬಳಿ ಅಲ್ವಾ. ಹಾಗಾಗಿ ಸ್ವಲ್ಪ ಕಾಯಿ ಹಾಕೊಂಡ್ರೆ ಸಾಕಾಗತ್ತೆ, ತೆಳ್ಳಗಾಗೋ ತರ. ತಂಬಳಿ ಯಾವಾಗ ತೆಳ್ಳಗಾಗಿದ್ರೆ ತುಂಬಾ ಚೆನ್ನಾಗಾಗತ್ತೆ, ದಪ್ಪ ಇದ್ರೆ ಅಷ್ಟು ಚೆನ್ನಾಗ್ ಅನ್ಸಲ್ಲ ಅದು. ಇದನ್ನ ಈಗ ನಾನು ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಈಗ ನುಣ್ಣಗೆ ರುಬ್ಕೊಂಡಿರೋದನ್ನ ಒಂದು ಪಾತ್ರೆಗೆ ನಾನು ಹಾಕೊಳ್ತೀನಿ. ಪಾತ್ರೆಗೆ ಹಾಕೊಂಡು ಮತ್ತೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಅದಕ್ಕೆ ವಾಶ್ ಮಾಡಿ ಹಾಕೊಳ್ತೀನಿ. ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಮತ್ತೆ ಹುಳಿಗೋಸ್ಕರ ಮಜ್ಜಿಗೆ, ಅಂದ್ರೆ ಜಾಸ್ತಿ ಹುಳಿಯಾಗೂ ಇರಬಾರ್ದು, ಮೀಡಿಯಂ ಆಗಿರುವಂತ ಮಜ್ಜಿಗೆನ ಒಂದು ಕಪ್ ಆಗುವಷ್ಟು ಮಜ್ಜಿಗೆನ ನಾನು ಹಾಕೊಳ್ತೀನಿ. ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕನ್ನೆ ಕುಡಿ ತಂಬಳಿ ರೆಡಿ ಆಗತ್ತೆ. ಇದು ಮಾಡೋದು ತುಂಬಾ ಈಸಿ ಕೂಡ. ಈ ಬೇಸಿಗೆ ಟೈಮ್ ನಲ್ಲಿ ಈ ತರ ತಂಬಳಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ನಮ್ ಜೀವ ಕೂಡ ಸ್ವಲ್ಪ ತಂಪಾಗಿರತ್ತೆ. ಹಾಗಾಗಿ ನಾನ್ ಸ್ವಲ್ಪ ತಂಬಳಿಗೆ ಈ ತರದಕ್ಕೆಲ್ಲ ಪ್ರಿಫರ್ ಮಾಡ್ತೀನಿ. ಹಾಗೆ ಈಗ ಕನ್ನೆ ಕುಡಿ ತಂಬಳಿ ರೆಡಿ ಆಗಿದೆ.